ಹಿಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದ ಮಾಹಿತಿ ಬಗ್ಗೆ ನಾವು ತಿಳಿಸ್ತಾ ಹೋಗ್ತಿದ್ವಿ. ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಮೂಲ ಮಂತ್ರವನ್ನ ಜಪಸಿದ್ಧಿ ಹೇಗೆ ಮಾಡ್ಕೊಳತಕ್ಕಂಥದ್ದು, ಜಪವನ್ನ ಯಾವ ರೀತಿ ಮಾಡ್ಕೊತಕ್ಕಂಥದ್ದು, ಅದು ನಿಯಮಗಳನ್ನ ಯಾವ ರೀತಿ ಪಾಲನೆ ಮಾಡ್ಕೊತಕ್ಕಂಥದ್ದು. ಎಲ್ರಿಗೂ ನಮಸ್ಕಾರ. ಹಿಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಮಾಹಿತಿ ಬಗ್ಗೆ, ಕೆಲವೊಂದು ಕಾಲಜ್ಞಾನದಲ್ಲಿ ಏನೆಲ್ಲ ಉಲ್ಲೇಖನ ಮಾಡಿದ್ದೇವೆ ಅದ್ರ ಮಾಹಿತಿ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ವಿ. ಇವತ್ತು ಕೆಲವರು ಬೇಡಿಕೆಗಳನ್ನ ಇಡ್ತಾ ಇದ್ರು. ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಮೂಲ ಮಂತ್ರ ಕೊಡ್ಬೇಕು, ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಒಂದು ಅವರ ಮಂತ್ರೋಚ್ಚಾರಣೆ ಹೇಗ್ ಮಾಡ್ತಕ್ಕಂಥದ್ದು, ಆ ತಪಸ್ಸುಗಳನ್ನ ಹೇಗ್ ಮಾಡ್ತಕ್ಕಂಥದ್ದು, ಅವರ ಸಿದ್ಧಿಗಳನ್ನ ಹೇಗ್ ಪಡ್ತಕ್ಕಂಥದ್ದು ಅಂತ ಕೆಲವರೆಲ್ಲ ಹೇಳ್ತಿರ್ತಾರೆ. ಒಂದು ಮಂತ್ರೋಪದೇಶ ಆಗ್ಬೇಕಂದ್ರೆ ಗುರುಪದೇಶ ಆಗ್ಬೇಕು, ಗುರುಪದೇಶ ಆಗ್ಬೇಕು, ಗುರು ದೀಕ್ಷೆ ಆಗ್ಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥ ಮಾತಿದೆ. ಹಾಗಾಗಿ ಇದು ವೀರಬ್ರಹ್ಮೇಂದ್ರ ಸ್ವಾಮಿಗಳವ್ರಿಗೆ ಅದು ಗುರು ದೀಕ್ಷೆ ಬೇಕಾ? ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಮಂತ್ರಕ್ಕೆ ಗುರು ದೀಕ್ಷೆ ಬೇಕಾ? ಅವರುಗಳ ಒಂದು ಈ ಮೂಲ ಮಂತ್ರವನ್ನ, ಆ ಮೂಲ ಮಂತ್ರವನ್ನ ಹೇಳ್ಕೊಳೋದಕ್ಕೆ ಗುರು ದೀಕ್ಷೆ ಬೇಕಾ ಅಂತಕ್ಕಂಥದ್ದು ನೋಡಿ. ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಇಡೀ ಬ್ರಹ್ಮಾಂಡಕ್ಕೆ ಜಗದ್ಗುರುಗಳಾಗಿರ್ತಾರೆ. ಹಾಗಾಗಿ ಅವ್ರಿಗೆ ಯಾವ ಗುರು ದೀಕ್ಷೆನೂ ಬೇಕಾಗಿಲ್ಲ. ಈ ಮಂತ್ರ ಒಂದು ಉಚ್ಚಾರಣೆಗಳನ್ನ ಕಲಿಯೋದಕ್ಕೆ, ಮತ್ತೆ ಮಂತ್ರೋಚ್ಚಾರಣೆ ಅನ್ನು ಮಾಡೋದಕ್ಕೂ ಕೂಡ, ಈ ಮಂತ್ರ ಸಿದ್ಧಿಯನ್ನು ಮಾಡ್ಕೊಳೋದಕ್ಕೂ ಕೂಡ, ಈ ಮಂತ್ರವನ್ನ ತಪಸ್ಸನ್ನು ಮಾಡೋದಕ್ಕೆ, ಈ ಮಂತ್ರವನ್ನ ಧ್ಯಾನವನ್ನು ಮಾಡೋದಕ್ಕೂ ಕೂಡ ಗುರು ಉಪದೇಶ ಬೇಡ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಇದನ್ನ ಯಾವ ರೀತಿ ಉಚ್ಚಾರಣೆ ಮಾಡ್ತಕ್ಕಂಥದ್ದು, ಯಾವ ರೀತಿ ಮಂತ್ರಾಭ್ಯಾಸ ಮಾಡ್ತಕ್ಕಂಥದ್ದು, ಈ ಮಂತ್ರಾಭ್ಯಾಸ ಮಾಡ್ತಕ್ಕಂಥದ್ದು ಯಾವ ರೀತಿ ನಡವಳಿಕೆ ಇರಬೇಕು, ಯಾವ ರೀತಿ ನೆಳ್ಕೊಬೇಕು, ಅವರ ಒಂದು ಅಭ್ಯಾಸಗಳು ಹೇಗಿರ್ಬೇಕು, ಅವರ ಹವ್ಯಾಸಗಳು ಹೇಗಿರ್ಬೇಕು ಅಂತಕ್ಕಂಥದ್ದು ಕಾಲಜ್ಞಾನದಲ್ಲಿ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ. ಯಾವ ರೀತಿ ಒಂದು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಆಶೀರ್ವಾದ ನಾವು ಪಡ್ಕೊಳ್ತಕ್ಕಂಥದ್ದು. ಕಾಲಜ್ಞಾನಿಗಳು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನ, ವೀರವಸಂತರಾಯರ ಆಶೀರ್ವಾದ ಪಡ್ಕೊಳೋದಕ್ಕೋಸ್ಕರ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಮೂಲ ಮಂತ್ರವನ್ನ ಜಪಿಸೋದು. ಇದರಿಂದ ಏನೆಲ್ಲ ಸಿಗುತ್ತೆ, ಈ ಮಂತ್ರವನ್ನ ಜಪಿಸೋದ್ರಿಂದ ಏನೆಲ್ಲ ಸಿಗುತ್ತೆ ಅಂತಕ್ಕಂಥದ್ದು ನಾವು ಕೇಳ್ಕೊಂತ ಹೋಗೋಣ. ಯಾವ ರೀತಿ ಎಷ್ಟು ಜಪ ಮಾಡಿದ್ರೆ ಏನೇನು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಾವು ಮುಂದಿನ ಇದ್ರಲ್ಲಿ ನೋಡ್ತಾ ಹೋಗೋಣ. ಇವತ್ತು ಜಪ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮೂಲ ಮಂತ್ರ. ಆ ಮೂಲ ಮಂತ್ರ ಯಾವ್ದಪ್ಪ ಅಂತ ಹೇಳಿದ್ರೆ, ನಾವು ಇಂದಿನ ಹಲವಾರು ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಹೋಗ್ತಿದ್ವಿ. ಮತ್ತೆ ನಮ್ಮ ಆಶ್ರಮದಲ್ಲಿ ಪ್ರತಿನಿತ್ಯ ಆ ಮಂತ್ರವನ್ನ ಪಠನೆ ಮಾಡ್ತಕ್ಕಂಥದ್ದು, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಆ ಪಠನೆ ಮಾಡ್ತಕ್ಕಂಥದ್ದು. ಅದು ಏನು ಹೇಳಿದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಮೂಲ ಮಂತ್ರ. ನೋಡಿ, ಆ ಮೂಲ ಮಂತ್ರ ಯಾವ ರೀತಿ ಪಠನೆಗಳು ಮಾಡ್ತಾರೆ, ಅದು ನಮ್ಮ ಆಶ್ರಮದ ನಿಯಮಗಳನ್ನ ಯಾವ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು. ಓಂ ಹ್ರೀಂ ಕ್ಲೀಂ ಶ್ರೀಂ ಶಿವಾಯ ವೀರಬ್ರಹ್ಮಣೇ ನಮಃ. ನೋಡಿ, ಇದನ್ನ ನೀಟಾಗಿ ಕೆಲವ್ರಿಗೆ ಉಚ್ಚಾರಣೆಗಳು ಕೆಲವೊಂದು ವ್ಯತ್ಯಾಸಗಳು ಆಗ್ತಕ್ಕಂಥದ್ದು ಉಂಟು. ಅದನ್ನ ನೀಟಾಗಿ ಬರೆದಿಟ್ಕೊಳ್ತಕ್ಕಂಥದ್ದು, ಬರ್ಕೊಂಡು ಅದನ್ನ ಅಭ್ಯಾಸ ಮಾಡ್ಕೊಳ್ತಕ್ಕಂಥದ್ದು. ಇನ್ನೊಂದು ಮಂತ್ರವನ್ನು ಕೂಡ ಹೇಳಿರ್ತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ, ಓಂ ತತ್ಪುರುಷಾಯ ವಿದ್ಮಹಿ ವೀರವಸಂತರಾಯ ಧೀಮಹಿ ತನ್ನೋ ವಿಶ್ವಕರ್ಮ ಪ್ರಚೋದಯಾತ್ ಅಂತಕ್ಕಂಥ ಮಂತ್ರನು ಕೂಡ ಹೇಳಿರ್ತಕ್ಕಂಥದ್ದು. ಓಂ ತತ್ಪುರುಷಾಯ ವಿದ್ಮಹಿ ವೀರವಸಂತರಾಯ ಧೀಮಹಿ ತನ್ನೋ ವಿಶ್ವಕರ್ಮ ಪ್ರಚೋದಯಾತ್ ಅಂತಕ್ಕಂಥ ಮಂತ್ರನು ಕೂಡ ಒಂದು ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಇದು ವೀರವಸಂತರಾಯರ ಮಂತ್ರ, ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಮಂತ್ರ, ಮತ್ತೆ ವೀರವಸಂತರಾಯ ಕೂಡ ಮಂತ್ರ ಆಗಿರುತ್ತೆ. ಆ ವೀರವಸಂತರಾಯ ಮಂತ್ರವನ್ನ ಯಾವ ರೀತಿ ಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು, ಯಾವ ರೀತಿ ನಾವು ಪಠನೆ ಮಾಡ್ತಕ್ಕಂಥದ್ದು, ಅದಕ್ಕೂ ಸಮಯಗಳೇನಾದ್ರೂ ಇದೆಯಾ, ಅಥವಾ ನಾವು ಹೇಳ್ತಿದ್ರಿ ಗುರು ದೀಕ್ಷೆ ಆಗ್ಲೇಬೇಕಾ ಅಂತ. ವೀರವಸಂತರಾಯರಿಗೆ ಗುರು ದೀಕ್ಷೆ ಬೇಡ, ಯಾವುದು ಬೇಡ. ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರಿಗೆ ಮೂಲ ಮಂತ್ರಕ್ಕೆ ಯಾವುದು ಬೇಕಾಗಿಲ್ಲ. ಅದು ಯಾಕಂದ್ರೆ ಅವರು ಜಗದ್ಗುರುಗಳಾಗಿರೋದ್ರಿಂದ ಯಾವ ಗುರು ದೀಕ್ಷೆನೂ ಬೇಕಾಗಿಲ್ಲ ಅವ್ರಿಗೆ. ಅವ್ರನ್ನ ಭಕ್ತಿಯಿಂದ ಪೂಜೆ ಮಾಡಿ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಕೆಲವರು ಹೇಳ್ತಿರ್ತಾರೆ, ಇದೇ ಜಾತಿ ಭೇದಗಳು ಏನಾದ್ರು ಇದೆಯಾ ಅದ್ರಲ್ಲಿ, ಇದೇ ರೀತಿ ಜಾತಿ ಭೇದಗಳು ಇರ್ತಕ್ಕಂಥವ್ರು ಪೂಜೆ ಮಾಡ್ಬೇಕಾ?
ಅಥವಾ ಸಜ್ಜನರು ಮಾತ್ರ ಮಾಡ್ಬೇಕಾ, ದುರ್ಜನರು ಮಾಡಬಾರ್ದ ಅಂತಕ್ಕಂಥದ್ದು ಕೆಲವೊಂದು ಮಾತುಗಳು ಕೂಡ ಬರ್ತಾ ಇರುತ್ತೆ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಜಾತಿ ಭೇದ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಯಾವುದೇ ಜಾತಿಗಳು ಬೇಕಾದ್ರೂ ಕೂಡ ಈ ಮಂತ್ರೋಪದೇಶವನ್ನ ಪಡ್ಕೊಂತಕ್ಕಂಥದ್ದು, ಮತ್ತೆ ಈ ಮಂತ್ರ ಉಚ್ಚಾರಣೆ ಏನಿದೆಯೋ ಅದನ್ನ ಮಾಡ್ತಕ್ಕಂಥದ್ದು. ಇವತ್ತು ಈ ನಾವು ಅನ್ಕೊಂತೀವಿ ಈ ವೀರಬ್ರಹ್ಮೇಂದ್ರ ಸ್ವಾಮಿಗಳವರನ್ನ ನಾವು ಹೋಲಿಸ್ಕೊಬೇಕಾದ್ರೆ, ಅವರ ಆಶೀರ್ವಾದ ಪಡಿಬೇಕಾದ್ರೆ ಸಾಕಷ್ಟು ಕಷ್ಟ ಇದೆಯಾ, ಸಾಕಷ್ಟು ಕಠಿಣ ಕ್ರಮಗಳನ್ನ ಕೈಗೊಳ್ಬೇಕೆ ನಾವು. ನೋಡಿ, ಯಾವುದೂ ಇಲ್ಲ. ಮಹಾನ್ ಭಾವರು ಹೇಳ್ತಕ್ಕಂಥದ್ದು, ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಭಕ್ತಿಯಿಂದ ಪೂಜೆ ಮಾಡ್ತಕ್ಕಂಥದ್ದು, ಮತ್ತೆ ಯಾವ ರೀತಿ ನಿಯಮಗಳನ್ನ ಪಾಲನೆ ಮಾಡ್ಬೇಕು ಆ ಮಂತ್ರಗಳನ್ನ ಪಠನೆ ಮಾಡುವಾಗ, ಮಂತ್ರಗಳನ್ನ ಸಿದ್ಧಿ ಮಾಡ್ಕೊಳ್ಳುವಾಗ ಅಂತ ಹೇಳಿದ್ರೆ ನಾವು ನಿಷ್ಠೆ ನಿಯಮಗಳನ್ನ ಪಾಲನೆ ಮಾಡ್ಬೇಕಾಗತ್ತೆ. ಪರರ ಧನ, ಪರರ ಆಸ್ತಿ, ಪರರ ಸ್ತ್ರೀ ಅಂತಕ್ಕಂಥದ್ದು, ಆ ವ್ಯಾಮೋಹ ಅಂತಕ್ಕಂಥದ್ದು ಏನಿರುತ್ತೋ ಅದು ಸಂಪೂರ್ಣ ಬಿಡ್ಬೇಕಾಗತ್ತೆ. ಇವತ್ತು ನಾವು ಕೆಲವರೆಲ್ಲ ಹೇಳ್ತಿರ್ತಾರೆ, ಗುರುಗಳೇ ನೀವ್ ಹೇಳಿದ್ರಲ್ಲ ಮಂತ್ರಸಿದ್ಧಿ ಮಾಡಿದ್ರೆ ಕಷ್ಟಗಳೆಲ್ಲ ಪರಿಹಾರ ಆಗ್ಬಿಡುತ್ತೆ, ವಸಂತರಾಯರ ಆಶೀರ್ವಾದ ಸಿಗ್ಬಿಡುತ್ತೆ, ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ದರ್ಶನ ಸಿಗ್ಬಿಡುತ್ತೆ ಅಂತ ಕೂಡ ಹೇಳ್ತಿದ್ರೆ ನಮ್ಗೆ ಯಾಕೆ ಸಿಗ್ತಾನೆ ಇಲ್ಲ? ನಾವು ಮಾಡೋದನ್ನ ಮಾಡ್ತಾನೆ ಇರ್ತೀರಿ, ಮಾಡಬಾರದನ್ನ ಮಾಡ್ತಾನೆ ಇರ್ತೀರಿ, ಏನೆಲ್ಲ ತಪ್ಪುಗಳನ್ನ ಮಾಡ್ತಿರ್ತೀರಿ, ಏನೆಲ್ಲ ಮೋಸಗಳನ್ನ ಮಾಡ್ತಿರ್ತೀರಿ, ಏನೆಲ್ಲ ವಂಚನೆಗಳನ್ನ ಮಾಡ್ತಾ ಇರ್ತೀವಿ. ಅದನ್ನೆಲ್ಲ ಮಾಡ್ತಿದ್ರು ಕೂಡ ಇವತ್ತು ಬರೀ ತಪಸ್ಸು ಧ್ಯಾನ 101 ಹೇಳಿದ್ರಿ 101 ಮಾಡಿದ್ವಿ ಅಥವಾ 1001 ಲಕ್ಷ ಜಪ ಮಾಡಿದ್ವಿ, 1,00,001 ಜಪ ಮಾಡಿದೆ ನಾನು, ಇನ್ನು ನಮ್ಗೆ ದರ್ಶನ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಿಯಮಗಳನ್ನ ಪಾಲನೆ ಮಾಡ್ತಿರಲ್ಲ. ಮುಂದಿನ ಸಂಚಿಕೆಗಳಲ್ಲಿ ನಿಯಮಗಳು ಯಾವ ರೀತಿ ಪಾಲನೆ ಮಾಡ್ಕೊಬೇಕು, ಅವರ ದರ್ಶನ ಯಾವ ರೀತಿ ಸಿಗುತ್ತೆ ಅಂತಕ್ಕಂಥದ್ದನ್ನ ಮುಂದಿನ ಸಂಚಿಕೆಗಳಲ್ಲಿ ನೋಡ್ತಾ ಹೋಗೋಣ. ಇಷ್ಟನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ.